ಕೈ ಪಡೆಯಲ್ಲಿ ಸಚಿವ ಸ್ಥಾನಕ್ಕಾಗಿ ಪೈಪೋಟಿಗಳು ಜೋರಾಗ್ತಾ ಇದ್ದಾವೆ. ಹಾಗಾಗಿ ಪವರ್ ಸೆಂಟರ್ ಆಗಿದ್ದು ಡಿಕೆ ಶಿವಕುಮಾರ್ ಅವರ ನಿವಾಸ. ಸಚಿವ ಸ್ಥಾನಕ್ಕಾಗಿ ಪೈಪೋಟಿಗಳು ತೀವ್ರ ಜೋರಾಗ್ತಾ ಇದೆ. ಬೇರೆ ಪಕ್ಷದಿಂದ ಬಂದವರಿಗೆ ಮಣೆ ಹಾಕುತ್ತಾ ಹೈಕಮಾಂಡ್. ಜೆಡಿಎಸ್ ಬಿಜೆಪಿಯಿಂದ ಬಂದು ಕೈ ಹಿಡಿದವರಿಗೆ ಬಂಪರ್ ಲಾಟ್ರಿ ಸಿಗುತ್ತಾ ಅಂತ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಾಗ ಭರವಸೆಯನ್ನ ಕೊಟ್ಟಿದ್ರಂತೆ ಡಿಕೆ ಶಿವಕುಮಾರ್ ಅವರು. ಬಿಜೆಪಿ ಮತ್ತು ಜೆಡಿಎಸ್ ನಿಂದ ಬರಬೇಕಾದ್ರೆ ಬನ್ನಿ, ಮುಂಬರುವ ದಿನಗಳಲ್ಲಿ ನಿಮಗೆ ಸಚಿವ ಸ್ಥಾನವನ್ನು ಕೊಡಿಸುವಂತ ಭರವಸೆಯನ್ನ ಕೊಡ್ತಿದ್ದೀನಿ ಅಂತ ಡಿಕೆ ಶಿವಕುಮಾರ್ ಅಂದಿದ್ರಂತೆ. ಯಾರ್ಯಾರು ಬಿಜೆಪಿಯಿಂದ ಬಂದಿದ್ದು? ಫಾರ್ ಎಕ್ಸಾಂಪಲ್ ಲಕ್ಷ್ಮಣ ಸವದಿ, NY ಗೋಪಾಲಕೃಷ್ಣ ಇವರಿಬ್ರು, ಜೆಡಿಎಸ್ನಿಂದ ಗುಬ್ಬಿ ಶ್ರೀನಿವಾಸ್, KM ಶಿವಲಿಂಗೇಗೌಡ, 4 ಜನಕ್ಕೂ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ತಾರಾ ಅಂತ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ಬರನ್ನೂ ಭೇಟಿಯಾಗಿದ್ದಾರೆ ಆಕಾಂಕ್ಷಿಗಳು. ಇಬ್ಬರಿಗೂ ಆಗ್ತಾರೆ. ಹಾಗೆ ನೋಡೋಕೆ ಹೋದ್ರೆ ಜೆಡಿಎಸ್ನಿಂದ ಬಂದಂತವರು ಗುಬ್ಬಿ ಶ್ರೀನಿವಾಸ್ ಮತ್ತು ಶಿವಲಿಂಗೇಗೌಡರು, ಇವರಿಬ್ಬರು ಕೂಡ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರಿಗೆ ಆಪ್ತರೇನು. ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಬರುವಂತಹ ಸಂದರ್ಭದಲ್ಲಿ ಇಷ್ಟು ಜನಕ್ಕೆ ಅಂದರೆ ಲಕ್ಷ್ಮಣ ಸವದಿ, NY ಗೋಪಾಲಕೃಷ್ಣ ಬಿಜೆಪಿಯಿಂದ ಬಂದಾಗ ಮತ್ತು ಶಿವಲಿಂಗೇಗೌಡರು, ಗುಬ್ಬಿ ಶ್ರೀನಿವಾಸ್ ಇವರಿಬ್ಬರು ಜೆಡಿಎಸ್ನಿಂದ ಬಂದಾಗ ಈ 4 ಜನಕ್ಕೂ ನಿಮಗೆ ಮುಂಬರುವ ದಿನಗಳಲ್ಲಿ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರಂತೆ. ಸೊ ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಶುಭ ಗಳಿಗೆಯಲ್ಲಿ ಅವರಿಗೂ ಶುಭ ಸಿಗುತ್ತಾ ಅಂತ ಕಾದು ನೋಡಬೇಕು. ಸಿದ್ದರಾಮಯ್ಯನವರ ಬಳಿ ಹತ್ರನೂ ಹೋಗಿದ್ದಾರೆ ಇದ್ರ ಬಗ್ಗೆ ಮಾತಾಡೋದಕ್ಕೆ, ಜೊತೆಗೆ ಡಿಕೆ ಶಿವಕುಮಾರ್ ಹತ್ರನೂ ಹೋಗಿದ್ರು ಮಾತನಾಡೋದಕ್ಕೆ. ಸೊ ಈಗ ಡೆಲ್ಲಿ ಅಂಗಳದಲ್ಲಿ ಇವೆಲ್ಲವೂ ಕೂಡ ನಿರ್ಧಾರ ಆಗತ್ತೆ. ಇವತ್ತು ಸಂಜೆ ಅಥವಾ ನಾಳೆನೇ ಅಂತ ಇಟ್ಕೊಳ್ಳೋಣ, ನಾಳೆ ಬೆಳಗ್ಗೆ ಪಟ್ಟಿ ರಿಲೀಸ್ ಆಗಬಹುದು. ಮೊದಲ ಹಂತದಲ್ಲಿ ಒಂದು 10 ಜನರ ಶಾಸಕರ ಹೆಸರು ಸಚಿವ ಸ್ಥಾನಕ್ಕಾಗಿ ಸೂಚಿಸಬಹುದು ಹೈಕಮಾಂಡ್ ನಾಯಕರು. ಪಟ್ಟಾಭಿಷೇಕಕ್ಕೂ ಮುಂಚೆ ಸಿದ್ದು ಡಿಕೆಶಿ ಡೆಲ್ಲಿ ಟೂರ್ ಹಮ್ಮಿಕೊಂಡಿದ್ದಾರೆ. ಆಪ್ತರ ಕ್ಯಾಬಿನೆಟ್ ಎಂಟ್ರಿಗೆ ನಾಯಕರ ಮಧ್ಯೆ ಒಂದು ರೀತಿಯ ರಣತಂತ್ರ ಏರ್ಪಟ್ಟಿದೆ. ಹೈಕಮಾಂಡ್ ಭೇಟಿಗೆ ಈಗ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಮುಂದಾಗಿರೋದು. ಸಂಪುಟ ರಚನೆಯ ಸಂಬಂಧಪಟ್ಟಂತೆಯೇ ವರಿಷ್ಠರ ಜೊತೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. 2 ಪಟ್ಟಿ ಇದೆ. ಹೈಕಮಾಂಡ್ನ ಭೇಟಿಯಾಗಿ ಇದ್ರ ಬಗ್ಗೆ ಮಾತುಕತೆ ಆಡ್ತಾರೆ. ಡಿಕೆ ಶಿವಕುಮಾರ್ ಅವರು ಒಂದು ಪಟ್ಟಿ ತಗೊಂಡೋಗಿದ್ದಾರೆ, ಜೊತೆಗೆ ಸಿದ್ದರಾಮಯ್ಯನವರು ಒಂದು ಪಟ್ಟಿ ತಗೊಂಡೋಗಿದ್ದಾರೆ. 2 ಪಟ್ಟಿಯನ್ನ ತೆಗೆದುಕೊಂಡು ಹೈಕಮಾಂಡ್ ನಾಯಕರ ಮುಂದೆ ಇಡ್ತಾ ಇದ್ದಾರೆ. ಅಲ್ಲಿ ಹೈಕಮಾಂಡ್ ನಾಯಕರು ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಅವರು ಈ ಹಿಂದೆ ಹೇಳಿದಂತ ಒಂದು ಸೂತ್ರ, 60 ವರ್ಷದ ಒಳಗಿನ ಹಿರಿಯರಿಗೆ ಜೊತೆಗೆ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ರಾಹುಲ್ ಗಾಂಧಿ ಅವರಿಗೆ ಬಹಳ ಆಸೆ ಇತ್ತು. ಅದರಂತೆಯೇ ನಡೆದುಕೊಳ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಜೊತೆಗೆ ಎಲ್ಲರಿಗೂ ಹೊಸ ಖಾತೆಯನ್ನ ಕೊಟ್ಬಿಟ್ರೆ, ಫಸ್ಟ್ ಟೈಮ್ MLA ಆಗಿದ್ದವರಿಗೆ ಇಫ್ ಇನ್ ಕೇಸ್ ಅವರಿಗೆ ಸಚಿವ ಸ್ಥಾನ ಕೊಡ್ತೀರಿ ಅಂತಂದ್ರೂ ಯಾವುದೋ ಒಂದು ಇಲಾಖೆ ಕೊಡ್ತೀರಿ ಅಂತ ಇಟ್ಕೊಳ್ಳಿ. ಅವ್ರಿಗೆ ಯಾವುದೋ ಒಂದು ರೇಷ್ಮೆ ಇಲಾಖೆ ಏನೋ ಒಂದು ಖಾತೆ ಕೊಡ್ತೀವಿ, ಅವರು ಅದನ್ನ ತಿಳ್ಕೊಳ್ಳೋದಕ್ಕೆ 1 ವರ್ಷ ಬೇಕಾಗುತ್ತೆ. ಇನ್ನು 1 ವರ್ಷ ಎಲೆಕ್ಷನ್ ಬಂದ್ಬಿಡುತ್ತೆ. ಹಿಂಗೆ ಫೈನ್. ನೆಕ್ಸ್ಟ್ 10 ಸಚಿವರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬಹುದು ಮೊದಲ ಹಂತದಲ್ಲಿ. ಹಿರಿಯ ಶಾಸಕರ ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ ಸಿದ್ದು ಡಿಕೆಶಿ. ಆಮೇಲೆ 2ನೇ ಹಂತದಲ್ಲಿ ಮಾಜಿ ಸಚಿವರು, ಶಾಸಕರ ಪ್ರಮಾಣ ವಚನ ಆಗತ್ತೆ ಅಂತ. ಓಕೆ, 2 ಪಟ್ಟಿಯೊಂದಿಗೆ ಡೆಲ್ಲಿಗೆ ಹೋಗಿರುವುದು ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು. ಆಪ್ತರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ಭಾರೀ ರಣತಂತ್ರ ಹೆಣೆಯಲಾಗ್ತಾ ಇದೆ. ಅಂದ್ರೆ ಈಗ 2 ಪಟ್ಟಿಯನ್ನ ಹೈಕಮಾಂಡ್ ನಾಯಕರಿಗೆ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ಆ 2 ಪಟ್ಟಿಗಳು ಏನೇನು ಅಂತಂದ್ರೆ, ಹಿರಿಯ ಶಾಸಕರು ಮೊದಲ ಪಟ್ಟಿಯಲ್ಲಿ, ಅಂದ್ರೆ 60 ವರ್ಷದ ಒಳಗಿನ ಹಿರಿಯರಿಗೆ ಮಣೆ ಹಾಕಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲ, ಮೋಸ್ಟ್ಲಿ ಅದೇ ವಿಚಾರ ಸಂಬಂಧ ಹಿರಿಯ ಶಾಸಕರಿಗೆ ಅವರ ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು. ಸೊ ಹಾಗಾಗಿ ಅದರಲ್ಲಿ 10 ಜನ ಸಚಿವರ ಪ್ರಮಾಣ ವಚನ ಆಗುತ್ತೆ ಅಂತ. ಆಮೇಲೆ 2ನೇ ಹಂತದಲ್ಲಿ ಸಿದ್ದು ಸಂಪುಟದಲ್ಲಿದ್ದಂತಹ ಸಚಿವರು ಒಂದಷ್ಟು ಜನ, ಜೊತೆಗೆ ಇನ್ನಿತರ ಫಸ್ಟ್ ಟೈಮ್ MLAಗಳು, ಅವ್ರಿಗೆ ಹೊಸಬರಿಗೆ ಅಥವಾ ಯುವಕರಿಗೆ ಮಣೆ ಹಾಕೋ ಸಾಧ್ಯತೆ. ಸೊ ಅದು 2ನೇ ಹಂತದ ಲಿಸ್ಟು. ಆ 2 ಲಿಸ್ಟನ್ನು, ಮೊದಲ ಹಂತದ್ದು 2ನೇ ಹಂತದ್ದು 2 ಕೂಡ ತಗೊಂಡೋಗ್ತಾ ಇದ್ದಾರೆ. ಬಟ್ ಫೈನಲ್ ಆಗೋದು ಮೋಸ್ಟ್ ಪ್ರಾಬಬ್ಲಿ ಹಿರಿಯ ಶಾಸಕರ ಪಟ್ಟಿ ಮೊದಲಿಗೆ. ಅದರಲ್ಲಿ ಒಂದು 10 ಜನನ ಫೈನಲ್ ಮಾಡ್ಬೋದು. 10 ಜನ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬಹುದು. ಸ್ವೀಕಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅಂತ ಅದಾದ ಮೇಲೆ ಗೊತ್ತಾಗುತ್ತೆ. ನಂತರ 15ರಿಂದ 1 ತಿಂಗಳ ಅವಧಿಯ ಒಳಗಡೆ 2ನೇ ಹಂತದ ಮಾಜಿ ಸಚಿವರು ಮತ್ತು ಶಾಸಕರ ಪ್ರಮಾಣ ವಚನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗುತ್ತೆ. ಇದರ ಬಗ್ಗೆ ಸುಳಿವು ಕೊಟ್ಟಿದ್ದು
AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದ್ರು, ಈಗ ಮೊದಲ ಹಂತದಲ್ಲಿ ಒಂದು 9-10 ಜನನ ಫೈನಲ್ ಮಾಡ್ಬೋದು, ಅದಾದಮೇಲೆ ಒಂದು 15 ದಿನ ಅಥವಾ 1 ತಿಂಗಳ ಅಂತರದಲ್ಲಿ 2ನೇ ಪಟ್ಟಿಯನ್ನು ರಿಲೀಸ್ ಮಾಡಿ ಅವರಿಗೆ ಅವಕಾಶವನ್ನು ಮಾಡಿಕೊಡಬಹುದು. ಇದಕ್ಕೆ ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ ಅದೇ ಫೈನಲ್ಲು ಅಂತ, ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿದ್ದನ್ನೇ. ಸೊ ಈ ಸದ್ಯಕ್ಕೆ ಈ 10 ಜನ ಪ್ರಮಾಣ ವಚನ ಸ್ವೀಕರಿಸ್ತಾರೆ DK ಶಿವಕುಮಾರ್ ಅವರ ಜೊತೆಗೆ ಅಂದ್ರಲ್ಲ, ಆ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿರುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಹಂತದಲ್ಲಿ ನೋಡ್ಬೇಕೇನು ಅಂತ. ಟೋಟಲ್ ಆಗಿ ಹೇಳಬೇಕು ಅಂತಂದ್ರೆ ಮೋಸ್ಟ್ಲಿ ನಾಳೆ ಬೆಳಗ್ಗೆ ಮೊದಲ ಪಟ್ಟಿಯನ್ನು ಹೈಕಮಾಂಡ್ ನಾಯಕರು ರಿಲೀಸ್ ಮಾಡಬಹುದು ಅನ್ಸುತ್ತೆ. ಯಾಕೆಂದರೆ ಬುಧವಾರ ಪ್ರಮಾಣ ವಚನ ಸ್ವೀಕಾರ ಮಾಡೋದ್ರಿಂದಾಗಿ ಸೋಮವಾರ ಒಂದು ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡ್ತು ಅಂತಂದರೆ ಮಂಗಳವಾರ ಅದಕ್ಕೆ ಬೇಕಾಗಿರೋ ಪ್ರಿಪ್ರೇಷನ್ ಮಾಡ್ಕೊಳ್ಬೋದು, ಒಂದು ದಿನ ಟೈಮ್ ಸಿಗುತ್ತೆ ಅನ್ನೋ ಯೋಚನೆ ಇರಬಹುದು.